ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ RRB ಕಡೆಯಿಂದ ಹೊಸದಾಗಿ ನೇಮಕಾತಿ ರಿಲೀಸ್ ಆಗಿದೆ. ಅದನ್ನ ಯಾವ ತರ ಅಪ್ಲೈ ಮಾಡ್ಬೇಕಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ನೀವು ಮೊದಲನೇದಾಗಿ ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಫಸ್ಟ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ್ಮೇಲೆ ನಿಮಗೆ RRB ಅಂತ ಸರ್ಚ್ ಮಾಡ್ಕೊಳ್ಳಿ. RRB ಅಂತ ಸರ್ಚ್ ಮಾಡ್ಕೊಂಡಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಬಂದಾಗೆ ನೀವು ಯಾವತ್ತೂ ಅಪ್ಲಿಕೇಶನ್ ಹಾಕೇ ಇಲ್ಲಪ್ಪ, ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಿದ್ರೆ ನೀವು ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೇಕು. ಅದನ್ನ ಯಾವ ತರ ಅಪ್ಲೈ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಕೆಲವೊಬ್ರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತೀರಿ, ಲಾಸ್ಟ್ ಇಯರ್ ಆಗಿರ್ಬೋದು, ಮತ್ತೆ 2023-24 ಒಳಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ರೆ ನೀವು ಡೈರೆಕ್ಟ್ ಲಾಗಿನ್ ವಿತ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಮೊದಲು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಯಾವ ತರ ಅಕೌಂಟ್ ನ ಕ್ರಿಯೇಟ್ ಮಾಡೋದಂತಂದು ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತಂದು ಒನ್ ಟೈಮ್ ನೀನು ಕಂಪ್ಲೀಟ್ ಆಗಿ ಓದ್ಕೋಬೇಕು. ಏನಂತ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಆನ್ ಅಕೌಂಟ್ issued by RRB in 2024 or 2025 or 2026 are not required to registration again. ಏನಪ್ಪಾ ಅಂದ್ರೆ ನೀವು 2024, 25, 26 ಒಳಗೆ ಏನಪ್ಪಾ ಅಂದ್ರೆ ನೀವು RRB ಒಳಗೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಿದ್ರೆ ಮತ್ತೆ ನೀವು ಅಗೇನ್ ರಿಜಿಸ್ಟ್ರೇಷನ್ ಆಗಲು ನಿಮಗೆ ಯಾವುದೇ ತರ ಅವಕಾಶ ಇಲ್ಲ. ಡೈರೆಕ್ಟ್ ನೀವು ಲಾಗಿನ್ ಆಗಂತಂದು ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ನಾವು ಯಾರು ಫಸ್ಟ್ ರಿಜಿಸ್ಟ್ರೇಷನ್ ಆಗಿಲ್ಲ, ಈಗ ನಾವು ಲಾಗಿನ್ ಮಾಡ್ಕೊಂತ ಹೋಗೋಣ. ಮದುವೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ನ್ಯಾಷನಾಲಿಟಿ ಕೇಳುತ್ತೆ. ನಿಮ್ದು ಯಾವ ನ್ಯಾಷನಾಲಿಟಿ ಬರುತ್ತೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವು ನೇಪಾಳ, ಭೂತಾನ್ ಕಡೆ ಅಪ್ಲೈ ಮಾಡ್ತಿದ್ರೆ ಅವ್ರು ಕೂಡ ಇಲ್ಲಿ ಕ್ಲಿಕ್ ಮಾಡ್ಕೊಂತಾರೆ. ಬಟ್ ನೀವು ಇಂಡಿಯಾದಲ್ಲಾಗಿದ್ರೆ ಇಂಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತುಂಬಾ ಜನ ತಪ್ಪು ಮಾಡ್ತೀರಿ. ಏನಪ್ಪಾ ಅಂದ್ರೆ ನೀವು ನೇಮ್ನ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ಅದ್ರ ಮುಖಾಂತರ ನೀವು ಈ ನೇಮ್ನ ಎಂಟ್ರಿ ಮಾಡ್ಕೊಂತ ಹೋಗ್ತೀರಾ. ಈ ತರ ನೇಮ್ ಎಂಟ್ರಿ ಮಾಡಬಾರ್ದು. ನೀವು SLC ಮಾರ್ಕ್ಸ್ ಅಲ್ಲಿ ನಿಮ್ಮ ಹೆಸರು ಯಾವ ತರ ಇರುತ್ತೆ ಅದೇ ತರ ಇಲ್ಲಿ ಸೇಮ್ ಟು ಸೇಮ್ ಇಲ್ಲಿ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾರೆ, ಯು ಚೇಂಜ್ ಯುವರ್ ನೇಮ್ ಅಂತ ಕೊಟ್ಟಿದ್ದಾರೆ. ಎಸ್ ಅಂದ್ರೆ ಎಸ್ ಅಂತ ಕೊಡಿ, ನೋ ಅಂದ್ರೆ ನೋ ಅಂತ ಕೊಡಿ. ಇನ್ ಕೇಸ್ ನೀವೇನು ಚೇಂಜ್ ಮಾಡ್ಬೇಕಂತ ಇದ್ರೆ ನೋ ಅಂತ ಕೊಟ್ಟ ಮೇಲೆ ಇಲ್ಲಿ ನೋ ಅಂತ ಇನ್ ಕೇಸ್ ನೋ ಅಂತ ಕೊಟ್ಟರೆ ನೀವು ಇಲ್ಲಿ ಯಾಕೆ ಇಲ್ಲಿ ನೇಮ್ ಚೇಂಜ್ ಮಾಡ್ತೀರಾ ಅದನ್ನ ರೀ ಎಂಟ್ರಿ ಮಾಡ್ಕೋಬೇಕು. ಹಾಗೆ ಯಾವ್ದೊಂದು ಡಾಕ್ಯುಮೆಂಟ್ ಕೇಳ್ತಾರೆ ಅದನ್ನ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳ್ತಾ ಇದ್ದಾರೆ. ನೀವು SLC ಮಾರ್ಕ್ಸ್ಗಳಲ್ಲಿ ಯಾವ ತರ ಡೇಟ್ ಆಫ್ ಬರ್ತ್ ಇದೆ ಅದೇ ತರ ಎಂಟ್ರಿ ಮಾಡಬೇಕು. ಅವ್ರು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ರೆಕಾರ್ಡೆಡ್ ಇನ್ ಮೆನ್ಸುರೇಷನ್ ಇನ್ 10th ಕ್ಲಾಸ್ ಅಂದ್ರೆ SLC ಮಾರ್ಕ್ಸ್ಗಳಲ್ಲಿ ಯಾವ ತರ ನಿಮ್ ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ತರ ಇಲ್ಲಿ ಮೆನ್ಷನ್ ಮಾಡಕಂತ ಅವ್ರು ಕೂಡ ಅಫಿಷಿಯಲ್ ಆಗಿ ತಿಳಿಸಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಅಪ್ಲೈ ಮಾಡುವಾಗ SLC ಮಾರ್ಕ್ಸ್ ಕಾರ್ಡ್ ತಗೊಂಡು ನೀವು ಅಪ್ಲೈ ಮಾಡಬೇಕು. ಇದು ಒಂದೇ ಜಾಬ್ ಅಲ್ಲ, ಯಾವುದೇ ಒಂದು ಜಾಬ್ ಅಪ್ಲೈ ಮಾಡುವಾಗ ನೀವು SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಇರುತ್ತೆ ಅದೇ ತರ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಹಾಗೆ ತಂದೆ ತಾಯಿ ಹೆಸರು ಆಗಿರ್ಬೋದು ಅದೇ ತರ ನೀವು ಫಿಲ್ ಮಾಡ್ಕೊಂತ ಹೋಗ್ಬೇಕು. ಅದೇ ಯಾಕಪ್ಪ ಅಂದ್ರೆ ನೀವು ಆಧಾರ್ ಕಾರ್ಡ್, ವೋಟರ್ ಐಡಿ ಚೇಂಜ್ ಮಾಡ್ಬೋದು, ಬಟ್ SLC ಮಾರ್ಕ್ಸ್ ಕಾರ್ಡ್ ಯಾವುದೇ ಕಾರಣಕ್ಕೆ ಚೇಂಜ್ ಆಗೋದಿಲ್ಲ. ಹಾಗೆ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, SLC ಮಾರ್ಕ್ಸ್ ಕಾರ್ಡ್ ಯಾವ ತರ ನೇಮ್ ಆಗುತ್ತೆ ಆಟೋಮೆಟಿಕ್ ಆಗಿ ಅದೇ ತರ ಇಲ್ಲಿ ನೇಮ್ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ SLC ಒಳಗೆ ಏನಿರುತ್ತೆ ಅದೇ ತರ ಯಾವುದೇ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ರು ಅದೇ ತರ ಇಲ್ಲಿ ಫಿಲ್ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ರೀಟೈಪ್ ಅಂತ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗೆ ನೆಕ್ಸ್ಟ್ ಬಂದ್ಮೇಲೆ ಇಲ್ಲಿ ಸೆಲೆಕ್ಟ್ ಯುವರ್ ಜೆಂಡರ್ ಅಂತ ಇದೆ, ನಿಮ್ಮ ಜೆಂಡರ್ ಯಾವ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸೆಲೆಕ್ಟ್ ಜೆಂಡರ್ ಅಂತ ಕೇಳುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫಾದರ್ ನೇಮ್ ಅಂತ ಕೇಳುತ್ತೆ, ಮದರ್ ನೇಮ್ ಅಂತ ಕೇಳುತ್ತೆ. ನಾನು ಅವಾಗಲೇ ಹೇಳಿದಾಗಿ ನಿಮ್ಮ ತಂದೆ ತಾಯಿ ಹೆಸರು SLC ಮಾರ್ಕ್ಸ್ಗಳಲ್ಲಿ ಯಾವ ತರ ಇರುತ್ತೆ ಅದೇ ತರ ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡಬೇಕು. ನಿಮ್ದು ಬೇರೆ ತರ ಎಂಟ್ರಿ ಮಾಡಿದ್ಮೇಲೆ ಮತ್ತೆ 2 ಆಪ್ಷನ್ ಇರೋದಿಲ್ಲ. ಹಾಗಾಗಿ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ SLC ಮಾರ್ಕ್ಸ್ಗಳಲ್ಲಿ ಯಾವ ತರ ಇರುತ್ತೆ ಅದೇ ತರ ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ತರ ಫಿಲ್ ಮಾಡ್ಕೊಂಡು ಯಾವ ತರಕ್ಕೆ ನೀವು ರಾಂಗ್ನ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ದು ಇಮೇಲ್ ಅಡ್ರೆಸ್ ಕೊಡಬೇಕು, ಹಾಗೆ ಮೊಬೈಲ್ ನಂಬರ್ ಕೊಡಬೇಕು. ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ ಕೊಡುವಾಗ ನೀವು ಇಮೇಲ್ ಯಾವುದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀರ ಅದೇ ಇಮೇಲ್ ಐಡಿ ಕೊಡಬೇಕು. ಯಾಕಂದ್ರೆ ಯಾವುದೇ ಒಂದು OTP ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ ಡೇಟ್ ಆಗಿರ್ಬೋದು, ಏನೊಂದು ಅನೌನ್ಸ್ ಆಗಿದ್ರು ಅದೇ ಇಮೇಲ್ ಐಡಿ ಬರುತ್ತೆ, ಬಟ್ ಅದೇ ಫೋನ್ ನಂಬರ್ ಕೂಡ ಬರ್ತಾ ಹೋಗುತ್ತೆ. ಅದು ಆದ ಕಾರಣ ನೀವು ಕರೆಕ್ಟಾಗಿ ಎವ್ರಿಡೇ ಯೂಸ್ ಮಾಡೋದು ಇಮೇಲ್ ಐಡಿ ಮತ್ತು ಫೋನ್ ನಂಬರ್ ಇಲ್ಲಿ ಇಶ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿ ಕೊಟ್ಟ ಮೇಲೆ ಇಮೇಲ್ ಅಡ್ರೆಸ್ಗೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಇಮೇಲ್ಗೆ ಒಂದು OTP ಬರುತ್ತೆ. OTP ಎಂಟ್ರಿ ಮಾಡ್ಕೊಂಡು ವೆರಿಫೈ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಇಮೇಲ್ ಅಡ್ರೆಸ್ ವೆರಿಫೈ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ನಂಬರ್ ಅಂತ ಕೇಳುತ್ತೆ, ಮೊಬೈಲ್ ನಂಬರ್ ಕೊಟ್ಟು ಇಲ್ಲಿ ಜನರೇಟ್ OTP ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು OTP ಬಂದಿರುತ್ತೆ, ಆ OTP ಎಂಟ್ರಿ ಮಾಡ್ಕೊಂಡು ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ನಿಮ್ದು ಇಮೇಲ್ ಐಡಿ ಮತ್ತು ಫೋನ್ ನಂಬರು ಫಿಕ್ಸ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ವೆರಿಫೈ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ
ವೆರಿಫಿಕೇಶನ್ ಥ್ರೂ ದ ಡಿಜಿಲಾಕರ್ ಕೇಳಿದರೆ ನೀವು ಡಿಜಿಲಾಕರ್ ಮುಖಾಂತರ ವೆರಿಫಿಕೇಶನ್ ಮಾಡ್ತೀರಾ, ಇಲ್ಲ ಅದ್ರ ಮುಖಾಂತರ ವೆರಿಫಿಕೇಶನ್ ಮಾಡ್ತಾ ಕೇಳಿದರೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ರ ಮುಖಾಂತರ ನೀವು ವೆರಿಫಿಕೇಶನ್ ಮಾಡ್ತಾ ಹೋಗಿ. ನಾನು ಸಜೆಸ್ಟ್ ಮಾಡೋದು ಯಾವುದಪ್ಪ ಅಂದರೆ ಡಿಜಿಲಾಕರ್ ಮುಖಾಂತರ ವೆರಿಫಿಕೇಶನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮದು ಏನಪ್ಪ ಅಂದರೆ ಡಾಕ್ಯುಮೆಂಟ್ ಫೆಚ್ ಆಗುತ್ತೆ. ಇನ್ ಕೇಸ್ ನೀವು ವೆರಿಫಿಕೇಶನ್ ಥ್ರೂ ಆಧಾರ್ ಕಾರ್ಡ್ ಅಂದರೆ ನೀವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋಕ್ಕೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ನೀವೇನಪ್ಪ ಅಂದರೆ ವೆರಿಫಿಕೇಶನ್ ಡಿಜಿಲಾಕರ್ ಮುಖಾಂತರ ನೀವು ವೆರಿಫಿಕೇಶನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮ್ಮದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು, ಹಾಗೆ ಕನ್ಫರ್ಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನೀವು ಯಾವ ಪಾಸ್ವರ್ಡ್ ಕೊಡ್ತೀರಾ ನೀವು ನೆಕ್ಸ್ಟ್ ನೀವು ಲಾಗಿನ್ ಆಗುವಾಗ ಅದೇ ಪಾಸ್ವರ್ಡ್ ನೀವು ಎಂಟ್ರಿ ಮಾಡಬೇಕು. ಹಾಗಾಗಿ ನೀವು ಕೊಡುವಂಥ ಪಾಸ್ವರ್ಡ್ ನಿಮಗೆ ಫ್ಯೂಚರ್ ಒಳಗೆ ನಿಮಗೆ ನೆನಪಿರಬೇಕು. ಹಾಗೆ ನೀವು ಯಾವ ನೆಕ್ಸ್ಟ್ ಟೈಮ್ ಯಾವ RRB ಏನಪ್ಪ ಲಾಗಿನ್ ಆದಾಗೆ ಆ ಪಾಸ್ವರ್ಡ್ ಮುಖಾಂತರ ನೀವು ಏನಪ್ಪ ಲಾಗಿನ್ ಹಾಕಿಲ್ಲಿ ತಿಳಿಸ್ಕೊಡುತ್ತೆ. ಹಾಗಾಗಿ ನೀವು ಪಾಸ್ವರ್ಡ್ ಕೂಡ ಮರಿಬಾರ್ದು. ಒಂದು ಪಾಸ್ವರ್ಡ್ ಇಟ್ಕೊಂಡಿರ್ತೀನೋ ಅದನ್ನ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ, ಅದು ಮುಂದೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಐ ಆಮ್ ನಾಟ್ ರೋಬೋಟ್ ಅಂತ ಇದೆ, ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಅಪ್ಲಿಕೇಶನ್ ಫಿಲ್ ಮಾಡಿದಲ್ವ ಅದು ಒಂಥರ ಒಂದು ಡಾಕ್ಯುಮೆಂಟ್ ಶೋ PDF ಒಳಗೆ ಶೋ ಆಗುತ್ತೆ. ಅಂದರೆ ನೀವು ಕೊಟ್ಟಿರುವಂಥ ಡಾಕ್ಯುಮೆಂಟು ಕರೆಕ್ಟ್ ಆಗಿದೆ ಅಲ್ಲ ಅಂತಂದು ಒಂದು ಟೈಮ್ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊತ ಆಗಿರ್ಬೋದು. ನಿಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ತಂದೆ ತಾಯಿ ಹೆಸರಾಗಿರ್ಬೋದು, ಫೋನ್ ನಂಬರು, ಇಮೇಲ್ ID ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ನೀವು ಒಂದ್ಸಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಇನ್ನೊಂದ್ಸಲ ಲಾಗಿನ್ ರಿಜಿಸ್ಟ್ರೇಷನ್ ಆಗಿ ಆಪ್ಷನ್ ಕೊಡೋದಿಲ್ಲ. ಹಾಗಾಗಿ ನೀವು ಒಂದ್ಸಲ ಸಬ್ಮಿಟ್ ಮಾಡೋ ಮುಂಚೆ ಕರೆಕ್ಟಾಗಿ ನೋಡಿಕೊಂಡು ನೀವು ಸಬ್ಮಿಟ್ ಮಾಡಬೇಕು. ನೀವು ಎಲ್ಲ ನೋಡ್ಕೊಂಡಾದ್ಮೇಲೆ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಸೆಕ್ಯೂರಿಟಿ ಅಕೌಂಟ್ ಮೇಲೆ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಕೊಟ್ಟಿರುವಂಥ ಫೋನ್ ನಂಬರು ಮತ್ತು ಇಮೇಲ್ ಐಡಿಗೆ ನಿಮಗೆ ಲಾಗಿನ್ ID ಕೊಡ್ತಾರೆ, ಹಾಗೆ ಪಾಸ್ವರ್ಡ್ ಕೂಡ ಸೆಂಡ್ ಮಾಡ್ತಾರೆ. ಆ ಲಾಗಿನ್ ಮುಖಾಂತರ ಯಾವ ಥರ ಲಾಗಿನ್ ಮಾಡೋದಂತ ನಿಮಗೆ ತೋರಿಸ್ಕೊಳ್ತಾ ಹೋಗ್ತೀನಿ. ಆಲ್ರೆಡಿ ಲಾಗಿನ್ ಅವರ ಕಾರಣ ನಾನು ಇನ್ನೊಂದ್ಸರಿ ನಮಗೆ ಲಾಗಿನ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಹಾಗಾಗಿ ನಾನು ನಿಮಗೆ ಯಾವ ಥರ ಫಿಲ್ ಮಾಡೋದಂತ ನಿಮಗೆ ಈಗ ತಿಳಿಸಿಕೊಟ್ಟಿದ್ದೇನೆ. ನೆಕ್ಸ್ಟ್ ಯಾವ ಥರ ಲಾಗಿನ್ ಆಗಬೇಕಂತಂದು ಈ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತಾ ಹೋಗ್ತೀನಿ. ಮತ್ತೆ ನೀವು ರಿಜಿಸ್ಟ್ರೇಷನ್ ಆದಮೇಲೆ ಮತ್ತೆ ಬ್ಯಾಗ್ ಬಂದಾದಮೇಲೆ ನಿಮಗೆ ಮತ್ತೆ ಈ ಥರ RRB ಅಕೌಂಟು ಶೋ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಆಗಿರಲ್ವಾ, ನಿಮ್ಗೆ ಇಮೇಲ್ ID ಮತ್ತು ಫೋನ್ ನಂಬರ್ಗೆ ಬಂದಿರುವಂಥ ಲಾಗಿನ್ ID-ನ ನೋಟ್ ಮಾಡ್ಕೊಂಡ್ರಿ. ಬಟ್ ಇಲ್ಲಿ ಯಾವ ಥರ ಲಾಗಿನ್ ಆಗೋದಂತ ಕೂಡ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಲಾಗಿನ್ ವಿತ್ ಆಧಾರ್ ಅಂತ ಇದೆ, ಲಾಗಿನ್ ವಿತ್ RRB ಅಕೌಂಟ್ ಅಂತ ಕ್ರೆಡಿಷನಲ್ ಅಂತ ಇದೆ. ಓಕೆನಾ, ನಾನು ಇಲ್ಲಿ ಲಾಗಿನ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಗಿನ್ ಅಂತ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ನಿಮ್ಮದು ಫೋನ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಯಾವ ಫೋನ್ ನಂಬರ್ ಎಂಟ್ರಿ ಮಾಡೋಕ್ಕಪ್ಪ ಅಂದರೆ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಆಗುವಾಗ ಯಾವ ಫೋನ್ ನಂಬರ್ ಕೊಟ್ಟಿರ್ತಾರೆ ಅದೇ ಫೋನ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗೆಟ್ OTP ಅಂತ ಇದೆ, ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಕೊಟ್ಟಿರೋಂಥ ಫೋನ್ ನಂಬರಿಗೆ OTP ಬರುತ್ತೆ. OTP ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. OTP ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚಿಕ್ಕದೊಂದು ಬಾಕ್ಸ್ ಕಾಣ್ತಾ ಇದೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಅಂತ ಇದೆ ಅಲ್ವಾ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನೀವು RRB ವೆಬ್ಸೈಟ್ಗೆ ಓಪನ್ ಆಗ್ತೀರಾ. ನಾನು ಇವಾಗ ಲಾಗಿನ್ ಆಗಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ನೀವೇನಪ್ಪ ಅಂದರೆ ಫೋನ್ ನಂಬರ್ ಮತ್ತು OTP ಹಾಕಿ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬರಬೇಕು. ಸ್ಕ್ರೋಲ್ ಡೌನ್ ಬಂದು ಆದಮೇಲೆ ಇಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಇಲ್ಲಿ ಜನರಲ್ ಇಂಟ್ರಕ್ಷನ್ ಆದಮೇಲೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಶೋ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಿಮಗೆ 2 ಜಾಬ್ಗೆ ವೇಕೆನ್ಸಿಗಳು ಖಾಲಿ ಇದೆ ಅಂತ ಬಿಟ್ಟಿದ್ದಾರೆ. ಮೊದಲನೇ ಜಾಬ್ ಬಂದುಬಿಟ್ಟು ಟೆಕ್ನಿಕಲ್ ಗ್ರೇಡ್ ಸಿಗ್ನಲ್ಗೆ ಪೋಸ್ಟ್ಗೆ ಇಲ್ಲಿ ಖಾಲಿ ಇದೆ ಅಂತ ತಿಳಿಸಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಟೆಕ್ನಿಕಲ್ ಗ್ರೇಡ್ 3rd ಪೋಸ್ಟ್ಗೆ ಖಾಲಿ ಇದೆ ಅಂತ ತಿಳಿಸಿದ್ದಾರೆ. ನೀವು ಒಂದೇ ಅಪ್ಲಿಕೇಶನಲ್ಲಿ 2 ಜಾಬು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಇವರು ಏನಪ್ಪ ಅಂದರೆ ಸಬ್ಸೆಪರೇಟ್ ಆಗಿ ನೀವು ಅಪ್ಲೈ ಮಾಡಲಿ ಇಲ್ಲಿ ಬಿಟ್ಟಿದ್ದಾರೆ. ನೀವು 2 ಜಾಬಿಗೆ ಅಪ್ಲೈ ಮಾಡ್ಬೋದು, ಇಲ್ಲ 1 ಜಾಬಿಗೂ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಇಲ್ಲಿ ಅಪ್ಲಿಕೇಶನ್ ಹಾಕಿ ಮೇಲೆ ಅಪ್ಲಿಕೇಶನ್ ಹಿಸ್ಟ್ರಿ ಕೂಡ ಚೆಕ್ ಮಾಡ್ತಾ ಹೋಗ್ಬೋದು. ಅಲ್ಲಿ ಮಾಡಿಫೈ ರಿಜಿಸ್ಟ್ರೇಷನ್ ಅಂದರೆ ನೀವೇನು ಅಪ್ಲಿಕೇಶನ್ ಮಾಡಿಫೈ ಇದ್ದರೆ ಅದನ್ನು ಕೂಡ ಅದನ್ನು ಕ್ಲಿಕ್ ಮಾಡ್ಕೊಂಡು ಹೋಗಿ ನೋಡ್ತಾ ಹೋಗ್ಬೋದು. ಇವಾಗ ನಾವೇನಪ್ಪ ಅಂದರೆ ಇದನ್ನ ಅಪ್ಲಿಕೇಶನ್ ಆಗ್ತಾ ಹೋಗೋಣ. ಇವಾಗ ನಾನು ಇಲ್ಲಿ ಟೆಕ್ನಿಕಲ್ ಗ್ರೇಡ್ ಸಿಗ್ನಲ್ ಏನಪ್ಪ ಅಂದರೆ ಅಪ್ಲಿಕೇಶನ್ ಆಗ್ತಾ ಹೋಗ್ತೀನಿ. ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಬರ್ತಿದೆ ಅಲ್ವಾ, ನೀವು ಯಾವ ಜೋನಿಗೆ ಅಪ್ಲೈ ಮಾಡ್ತೀರೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅಹಮದಾಬಾದ್ ಆಗಿರ್ಬೋದು, ಬೆಂಗಳೂರು, ಭೋಪಾಲ್, ಭುವನೇಶ್ವರ್, ಛತ್ತೀಸ್ಗಢ, ಚೆನ್ನೈ ತುಂಬ ಏನಪ್ಪ ಜೋನ್ ಕಾಣ್ತಾ ಇದ್ದಾವೆ. ನಿಮಗೆ ಯಾವುದು ಕಂಫರ್ಟಬಲ್ ಜೋನ್ ಅನಿಸುತ್ತೆ ಅದ್ರ ಮೇಲೆ ಕ್ಲಿಕ್
ಮಾಡ್ಕೊಂಡು ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ನಾನು ಬೆಂಗಳೂರು ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಕೆಳಗೆ ಇಲ್ಲಿ 2 ಬಾಕ್ಸ್ಗಳು ಕಾಣ್ತಾ ಇದ್ದಾವೆ. ಈ 2 ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೀವು ಒನ್ ಟೈಮ್ ಓದ್ಕೋಬೇಕು. ದಟ್ ದಿಸ್ ಡಾಟಾ ಈಸ್ ಫ್ಯಾಕ್ಚರ್ ಫ್ರಮ್ ಯುವರ್ ಪ್ರೀವಿಯಸ್ ಸೇವ್ ಡಾಟಾ ಚೆಕ್ ಈಸ್ ಆಲ್ ಡೀಟೇಲ್ಸ್ ಏನು ಫರ್ದರ್. ನೀವು ರಿಜಿಸ್ಟ್ರೇಷನ್ ಆಗುವಾಗ ನೀವು ಈ ಡೀಟೇಲ್ಸ್ ಕೊಟ್ಟಿರ್ತೀರಲ್ವ, ಇದು ಆಟೋಮೆಟಿಕ್ ಆಗಿ ಏನಪ್ಪ ಅಂದರೆ ಡೀಟೇಲ್ಸ್ ಫೆಚ್ ಆಗಿ ಬಂದಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋಕ್ಕೆ ಆಪ್ಷನ್ ಇರೋದಿಲ್ಲ. ಹಾಗಾಗಿ ನಿಮ್ಗೆ ಕೊಟ್ಟಿರೋ ಡಾಟಾ ಬಂದಿರೋ ಎಲ್ಲ ಕರೆಕ್ಟ್ ಇದೆ ಅಂತ ನೀವು ಒನ್ ಟೈಮ್ ಚೆಕ್ ಮಾಡ್ಕೊತ ಹೋಗ್ಬೋದು. ನಾನಿವಾಗ ನನಗೆ ಬಂದಿರೋ ಡಾಟಾನ ಇಲ್ಲಿ ನಾನು ಕರೆಕ್ಟ್ ಇದೆ ಅಂತ ನಾವು ನೋಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ನ್ಯಾಷನಾಲಿಟಿ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮದು ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಆಮೇಲೆ ಜೆಂಡರ್ ಆಗಿರ್ಬೋದು, ನಿಮ್ಮ ಇಮೇಲ್ ಐ ಡಿ, ಫೋನ್ ನಂಬರು ಎಲ್ಲ ಕರೆಕ್ಟ್ ಇದೆ ಅಂತ ಒನ್ ಟೈಮ್ ನೀವು ಚೆಕ್ ಮಾಡ್ತಾ ಹೋಗಬೇಕು. ಓಕೆನಾ. ನೀವು ರಿಜಿಸ್ಟ್ರೇಷನ್ ಆಗಿರ್ತೀರಲ್ವ, ಏನೇನು ಕೊಟ್ಟಿರ್ತೀರೋ ಆಟೋಮೆಟಿಕ್ ಫೆಚ್ ಬಂದಿರುತ್ತೆ. ಹಾಗಾಗಿ ನೀವು ಒನ್ ಟೈಮು ಕರೆಕ್ಟ್ ಇದೆ ಅಂತ ನೋಡ್ಕೊಂಡು ಕೂಡ ನೀವು ಚೆಕ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ನಿಮ್ದೇನು ಇನ್ ಕೇಸ್ ಡಾಟಾ ಏನಾದರೂ ರಾಂಗ್ ಬಂದಿದೆ, ನೀವು ಸರ್ವರ್ ಬ್ಯುಸಿ ಇರುತ್ತೆ, ಇಲ್ಲ ಅದರ್ ಫೆಚ್ ಆಗಿರಲ್ಲ, ಹಾಗೆ ಎರರ್ ಬಂದಿರುತ್ತೆ. ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೀವು ಅಪ್ಲಿಕೇಶನ್ ಹಾಕಿ ಹೋಗಬೇಕು. ಇದಿಷ್ಟ ಆದಮೇಲೆ ನೀವು ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮ್ಮ ಮ್ಯಾರೇಜ್ ಸ್ಟೇಟಸ್ ಅಂತ ಕೇಳುತ್ತೆ. ಇಲ್ಲಿ ನೀವೇನು ಮ್ಯಾರೇಜ್ ಆಗಿದ್ರೆ ಮ್ಯಾರೇಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ರಿಲಿಜನ್ ಕೇಳುತ್ತೆ, ನೀವು ಯಾವ ರಿಲಿಜನ್ ಬರ್ತೀರ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ಮದು ಮದರ್ ಟಂಗ್ ಕೇಳುತ್ತೆ. ನೀವು ನಿಮ್ಮ ಮದರ್ ಟಂಗ್ ಯಾವುದು, ಕನ್ನಡನ, ಇಂಗ್ಲೀಷಾ ಯಾವ್ದು ಕೇಳುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕನ್ನಡ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕನ್ನಡ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೂಸ್ ಯುವರ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಕೇಳಿದೆ. ಅಂದರೆ ನೀವು ಯಾವ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಬರೀತೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕು. ಇವಾಗ ಬಂದುಬಿಟ್ಟು ಇಲ್ಲಿ ಇಂಗ್ಲೀಷ್ ಅಂತ ಇದೆ, ಕನ್ನಡ ಅಂತ ಇದೆ. ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಕನ್ನಡ ಅಂತ ಕಂಫರ್ಟಬಲ್ ಇದೆ, ಕನ್ನಡ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಎಕ್ಸಾಮ್ನ ಬರೀತಾ ಹೋಗ್ಬೋದು. ಅದಾದಮೇಲೆ ಏನಪ್ಪ ಅಂದರೆ ಇಲ್ಲಿ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಐಡೆಂಟಿಫಿಕೇಶನ್, ಅಂದರೆ ನಿಮ್ಮ ಬಾಡಿ ಒಳಗೆ ಏನಪ್ಪ ಅಂದ್ರೆ ಪರ್ಮನೆಂಟ್ ಆಗಿರೋ ಮಾರ್ಕ್ ಇದ್ದರೆ ಅದನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಇಲ್ಲ ನಾನು ಪರ್ಮನೆಂಟಾಗಿ ಏನೋ ಮಾರ್ಕ್ ಇಲ್ಲಪ್ಪ ಅಂದರೆ ಇಲ್ಲಿ ನೋ ಮಾರ್ಕ್ ಅಂತ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾನು ನೋ ಮಾರ್ಕ್ ಅಂತ ಇಲ್ಲಿ ಜಸ್ಟ್ ಇಲ್ಲಿ ನಾನು ನೋ ಮಾರ್ಕ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ನೋ ಮಾರ್ಕ್ ಅಂತ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮದು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ನ ಎಂಟ್ರಿ ಮಾಡಾದ್ಮೇಲೆ ಕೆಳಗೆ ಇಲ್ಲಿ ಕಮ್ಯುನಿಟಿ ಕೇಳುತ್ತೆ. ನೀವು ಯಾವ ಕಮ್ಯುನಿಟಿ ಒಳಗೆ ಬರ್ತೀರಾ ಅಂತ ಕೇಳ್ತಾ ಇದೆ. ನೀವು ಅದನ್ನು ಕೂಡ ಎಂಟ್ರಿ ಮಾಡ್ತಾ ಹೋಗ್ಬೋದು. ಇಲ್ಲಿ ಕಮ್ಯುನಿಟಿ ಇದೆಯಲ್ಲೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ರೂರಲ್ ಕ್ಯಾಟಗರಿ ಬರ್ತೀರಾ, ಇಲ್ಲ SC ಬರ್ತೀರಾ, OBC ಅವ್ರು ಬರ್ತೀರಾ, ಯಾವ ಕ್ಯಾಟಗರಿ ಬರ್ತೀರಾ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ SC ಅಂತ ನಾನು ST ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ST ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇವರು ಏನಪ್ಪ ಅಂದರೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ಒನ್ ಟೈಮ್ ಓದ್ಕೋಬೇಕು. ಅಂತ ಕೊಟ್ಟಿದ್ದಾರೆ, ಓನ್ಲಿ ದೋಸ್ ಕಮ್ಯುನಿಟಿ ವಿಚ್ ಆರ್ ರೆಕಗ್ನೈಸಿಂಗ್ ದ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, SC ST ಲ್ಯಾಂಡ್ OBC ನಾನ್ ಕ್ರಿಮಿನಲ್ ಲಾಯರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ರಿಕ್ರೂಟ್ಮೆಂಟ್ ಇನ್ ಇಂಡಿಯನ್ ರೈಲ್ವೇಸ್. ಅಂದರೆ SC ST ಕ್ಯಾಂಡಿಡೇಟ್ ಮತ್ತು OBC ನಾನ್ ಕ್ರಿಮಿನಲ್ ವಿದ್ಯಾರ್ಥಿಗಳು ಮತ್ತು ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳು ಮಾತ್ರ ಏನಪ್ಪ ಅಂದರೆ ರೈಲ್ವೆ ಫ್ರೀ ಪಾಸ್ನ ಪಡೆದುಕೊಳ್ಳಲು ಅರ್ಹತೆ ಇರ್ತಾರಂತ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂಡರ್ಸ್ಟ್ಯಾಂಡ್ ಅಂತ ಅಗ್ರಿ ಅಂತ ನಿಮಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನಪ್ಪ ಅಂದರೆ ನಿಮ್ಮದು ನೇಮ್ ಆಫ್ ದ ಟ್ರೈಬ್, ಯಾವ ಟ್ರೈಬ್ ಬರ್ತೀರಾ ಅದನ್ನ ಎಂಟ್ರಿ ಮಾಡ್ಕೋಬೇಕು. ನಿಮ್ಮದು ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ಇಲ್ಲಿ ಕಮ್ಯುನಿಟಿ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಅಥಾರಿಟಿ, ನಿಮಗೆ ಇಶ್ಯೂಯಿಂಗ್ ಅಥಾರಿಟಿ ಯಾರು ಕೊಟ್ಟಿದ್ದಾರೆ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಹಾಗೆ ಕಮ್ಯುನಿಟಿ ಸರ್ಟಿಫಿಕೇಟ್ ಡೇಟ್ ಆಫ್ ಇಶ್ಯೂಯಿಂಗ್ ಡೇಟ್, ಅಂದರೆ ನಿಮ್ಮದು ಕ್ಯಾಸ್ಟು ಯಾವ ಡೇಟ್ ಒಳಗೆ ಇಶ್ಯೂ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ಡೇಟು ಯಾವ ಥರ ಇದೆ ಅದನ್ನು ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಯು ಹ್ಯಾವ್ ವಿಶಿಂಗ್ ದ ವ್ಯಾಲ್ಯೂ, ಅಂದರೆ ನಿಮಗೆ ಇಲ್ಲಿ ಕೇಳಿದ್ದಾರೆ. ಓಕೆನಾ. ಇಲ್ಲಿ ನಿಮಗೆ ಫ್ರೀ ಟ್ರಾವೆಲ್ ಪಾಸ್ ಬೇಕಾ ಬೇಡ ಅಂತ ಇಲ್ಲಿ ಕೇಳಿದ್ದಾರೆ. ನಿಮಗೆ ಬೇಕಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಬೇಡ ಆದರೆ ನೋ ಅಂತ ನೀವು ಕ್ಲಿಕ್ ಮಾಡ್ಕೊತ ಹೋಗಬೇಕು. ನೀವು ಎಸ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಏನಂತ ಕೇಳಿದ್ದಾರೆ, ಪ್ಲೀಸ್ ಸೆಲೆಕ್ಟ್ ಇಂಡಿಕೇಟ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್, ಅಂದರೆ ನೀವಿರುವಂಥ ಸ್ಥಳದಿಂದ ಅಕ್ಕಪಕ್ಕ ಇರುವಂಥ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ನ ಇಲ್ಲಿ ನೇಮ್ನ ಎಂಟ್ರಿ ಮಾಡ್ತಾ ಹೋಗಬೇಕು. ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್, ಅಂದರೆ ನೀವು ಕ್ಯಾಶ್ನ ಈಗ ಈ ಕ್ಯಾಸ್ಟ್ ಇನ್ಕಮ್ ಎಲ್ಲ ನಂಬರ್ ಎಲ್ಲ ಕೊಟ್ಟಿರ್ತೀರಲ್ವ, ಆ ಡಾಕ್ಯುಮೆಂಟ್ ಇಲ್ಲ ಕಂಪಲ್ಸರಿ ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ರೆ ಮಾತ್ರ ಏನಪ್ಪ ಅಂದರೆ ನಿಮಗೆ ವ್ಯಾಲಿಡ್ ಆಗಿ ಸಿಗುತ್ತೆ. ಹಾಗೆ ರೈಲ್ವೆ ಪಾಸ್ನ ಸಿಗುತ್ತಾ ಹೋಗುತ್ತೆ. ಓಕೆ. ಹಾಗಾಗಿ ನೀವು ಅಪ್ಲಿಕೇಶನ್ಗೆ ಹೋಗೋ ಡಾಕ್ಯುಮೆಂಟ್ ಎಲ್ಲ ನೀವು ಫಿಲ್ ಮಾಡ್ತಾ ಅಪ್ಲೋಡ್ ಮಾಡಿ ಮತ್ತು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಕೂಡ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟು ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂದರೆ ಇಲ್ಲಿ ಇದನ್ನು ತೋರಿಸ್ತಾ ಹೋಗ್ತೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದನ್ನೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ
ಪರ್ಮನೆಂಟ್ ಅಡ್ರೆಸ್ ಮತ್ತು ಏನಪ್ಪ ಅಂದರೆ ಪರ್ಮನೆಂಟ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಕೇಳ್ತಾ ಇದೆ. ನೀವೇನೋ ಪ್ರೆಸೆಂಟ್ ಅಡ್ರೆಸ್ ಅಂದರೆ ನೀವು ನಿಮ್ಮ ಊರಿಂದ ಬಿಟ್ಟು ಬೇರೆ ಕಡೆಯಲ್ಲಿ ಓದ್ತಾ ಇದ್ದೀರಾ, ಅದು ಪ್ರೆಸೆಂಟ್ ಅಡ್ರೆಸ್ ಆಗಿರುತ್ತೆ. ಆ ಅಡ್ರೆಸ್ನ ಏನೋ ಎಂಟ್ರಿ ಮಾಡಿದರೆ ನಿಮಗೆ ನಿಯರೆಸ್ಟ್ ಇರುವ ಏನಪ್ಪ ಅಂದರೆ ಎಕ್ಸಾಮ್ ಝೋನ್ ಕೂಡ ಸಿಗುತ್ತಾ ಹೋಗುತ್ತೆ. ನೀವು ಪರ್ಮನೆಂಟ್ ಅಡ್ರೆಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ ಅಂದರೆ ನಿಮ್ಮದು ಊರು ಪರ್ಮನೆಂಟ್ ಆಗಿರುವ ತಂದೆ ತಾಯಿ ಎಲ್ಲಿ ಪರ್ಮನೆಂಟ್ ಆಗಿದ್ದಾರಲ್ವ, ನಿಮ್ಮ ಮನೆ ಎಲ್ಲಿದೆ ಅಲ್ವ ಅದು ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ನೀವೇನಪ್ಪ ಅಂದರೆ ಎರಡು ಪರ್ಮನೆಂಟ್ ಅಡ್ರೆಸ್ ಸೇಮ್ ಫಿಲ್ ಮಾಡಿದರೆ ನಿಮ್ಮದು ಎಕ್ಸಾಮ್ ಸೆಂಟರ್ ಬೇರೆ ಕಡೆ ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ನೀವು ಪರ್ಮನೆಂಟ್ ಅಡ್ರೆಸ್ ಯಾವ್ದಿರುತ್ತೆ ಅದನ್ನು ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ಪ್ರೆಸೆಂಟ್ ಅಡ್ರೆಸ್ ಬಂದ್ಬಿಟ್ಟು ನೀವೇನಾದರೂ ಬೇರೆ ಕಡೆ ಕೋಚಿಂಗ್ ಹೋಗ್ತಿದ್ರೆ ಆ ಅಡ್ರೆಸ್ನ ಫಿಲ್ ಮಾಡಿಕೊಂಡ್ರೆ ಆ ಕೋಚಿಂಗ್ ನಿಯರ್ ಇರುವಂಥ ಎಕ್ಸಾಮ್ ಸೆಂಟ್ರಿಗೆ ಏನಪ್ಪ ಅಂದರೆ ನಿಮಗೆ ಎಕ್ಸಾಮ್ ಅಲಾಟ್ ಮಾಡ್ತಾ ಹೋಗ್ತಾರೆ. ಓಕೆನಾ, ತುಂಬ ಜನ ಏನಪ್ಪ ಅಂದರೆ ಇಲ್ಲಿ ಕನ್ಫ್ಯೂಸ್ ಆಗಿ ಏನಪ್ಪ ಅಂದರೆ ಪರ್ಮನೆಂಟ್ ಮತ್ತು ಪ್ರೆಸೆಂಟ್ ಅಡ್ರೆಸ್ನ ಸೇಮ್ ಆಗಿ ಫಿಲ್ ಮಾಡ್ತಾರೆ. ಕೆಲವೊಬ್ರು ಏನಪ್ಪ ಅಂದರೆ ಔಟ್ ಆಫ್ ಸ್ಟೇಟ್ ಆಗಿ ಎಕ್ಸಾಮ್ ಕೂಡ ಇಲ್ಲಿ ಬೀಳ್ತಾ ಹೋಗುತ್ತೆ. ಹಾಗಾಗಿ ನೀವು ಏನಪ್ಪ ಅಂದರೆ ಎಕ್ಸಾಮ್ ಏನಪ್ಪ ಅಂದರೆ ಅಡ್ರೆಸ್ ಫಿಲ್ ಮಾಡುವಾಗ ನಿಮ್ಗೆ ಸ್ವಲ್ಪ ವೇರಿಯೇಷನ್, ಪ್ರೆಸೆಂಟ್ ಅಡ್ರೆಸ್ ನೀವು ಇರುವಂಥ ಸ್ಥಳ ಕೊಟ್ಟರೆ ನಿಮಗೆ ನಿಯರೆಸ್ಟ್ ಇರುವ ಎಕ್ಸಾಮ್ ಸೆಂಟರ್ಗಳು ಇಲ್ಲಿ ಬೀಳ್ತಾ ಹೋಗುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಕಂಪಲ್ಸರಿ ನೀವು ಮಾಡ್ತಾ ಹೋಗಬೇಕು. ಇಲ್ಲಿ ಬಂದು ನಿಮ್ಮ ಸ್ಟೇಟನ್ನು ಫಿಲ್ ಮಾಡಬೇಕು, ಡಿಸ್ಟಿಕ್ ಯಾವ ಡಿಸ್ಟಿಕಲ್ಲಿ ಬರ್ತೀರಾ ಆಮೇಲೆ ಅದನ್ನ ಫಿಲ್ ಮಾಡಬೇಕು. ಆಮೇಲೆ ಅಡ್ರೆಸ್ನೆಲ್ಲ ನೀವು ಮ್ಯಾನುವಲ್ ಆಗಿ ಏನಪ್ಪ ಅಂದ್ರೆ ಫಿಲ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಅಡ್ರೆಸ್ ಕೇಳ್ತೀನಿ, ನಿಮ್ದು ಯಾವ ಅಡ್ರೆಸ್ ಒಳಗೆ ಬರ್ತೀರಾ ಅಡ್ರೆಸ್ನ ಫಿಲ್ ಮಾಡ್ಕೊಳ್ಳಿ. ಅಡ್ರೆಸ್ನ ಫಿಲ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಮತ್ತು ಏನಪ್ಪ ಅಂದರೆ ಪರ್ಮನೆಂಟ್ ಅಡ್ರೆಸ್ನ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡಾದ್ಮೇಲೆ ನೀವು ಇರುವಂಥ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಪಿನ್ ಕೋಡ್ ಕೂಡ ಎಂಟ್ರಿ ಮಾಡಬೇಕು. ಆಮೇಲೆ ಪರ್ಮನೆಂಟ್ ಆಗಿರುವ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದಿದೆ ಅದನ್ನು ಕೂಡ ನೀವು ನಿಯರೆಸ್ಟ್ ನಿಮ್ಮದು ಸಿಟಿ ಯಾವುದು ಅದನ್ನು ಕೂಡ ಇಲ್ಲಿ ಕ್ಲಿಕ್ ಎಂಟ್ರಿ ಮಾಡ್ಕೊತ ಹೋಗಿ ಆಮೇಲೆ ಆ ಊರಿಂದ ಏನಪ್ಪ ಪಿನ್ ಕೋಡ್ ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ಎಲ್ಲ ಎಂಟ್ರಿ ಮಾಡಿ ಆದಮೇಲೆ ಕೆಳಗಡೆ ಲೆಫ್ಟ್ ಸೈಡ್ ಇಲ್ಲಿ ಕ್ಲಿಕ್ ಏನಪ್ಪ ಚಿಕ್ಕದೊಂದು ಬಾಕ್ಸ್ ಇದೆ, ಏನಪ್ಪ ಅಂದರೆ ಟಿಕ್ ಇಫ್ ಯು ಪರ್ಮನೆಂಟ್ ಅಡ್ರೆಸ್ ಏನಪ್ಪ ಅಂದರೆ ಎಕ್ಸಾಮ್ ಪ್ರೆಸೆಂಟ್ ಅಡ್ರೆಸ್ ಅಂದರೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ರೆ ಏನಪ್ಪ ಅಂದರೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಬೇರೆ ಬೇರೆ ಇದೆ ಅಂದರೆ ಅದನ್ನು ಕ್ಲಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಇದನ್ನೆಲ್ಲ ಡಾಕ್ಯುಮೆಂಟ್ ಫಿಲ್ ಮಾಡೋ ಆದಮೇಲೆ ಇಲ್ಲಿ ಕೆಳಗೆ ಸೇವ್ ಅಂತ ಇದೆ ಅಲ್ವಾ, ಈ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆ. ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ನೀವು ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗ್ತಾ ಹೋಗ್ತೀರಾ. ಇದನ್ನೆಲ್ಲ ಫಿಲ್ ಮಾಡಿ ನಾನು ನೆಕ್ಸ್ಟ್ ಪೇಜನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನೀವು ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಕ್ಯಾಶ್ ಡೀಟೇಲ್ಸ್ನ ಕೇಳ್ತಾ ಇದೆ. ಓಕೆನಾ, ನೀವು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬೇಕು. ಇಲ್ಲಿ ನಿಮ್ಮದು ಯಾವ ಟ್ರೈಬ್ ಬರುತ್ತೆ ಅದನ್ನ ಎಂಟ್ರಿ ಮಾಡಬೇಕು. ಆಡಿ ನಂಬರ್ ಎಂಟ್ರಿ ಮಾಡಬೇಕು. ಅಂದರೆ ನಿಮ್ಮದು ಆಡಿ ನಂಬರ್ದು ಎಕ್ಸ್ಪೈರ್ ಆಗಿರ್ಬೋದು. ಓಕೆನಾ, 5 ವರ್ಷ ಅದು ಗ್ಯಾರಂಟಿ 5 ವರ್ಷ ಇರುತ್ತೆ ಎಕ್ಸ್ಪೈರ್ ಡೇಟು. 5 ವರ್ಷ ಮೇಲ್ಪಟ್ಟು ಏನಾದ್ರು ಎಕ್ಸ್ಪೈರ್ ಆಗಿದೆ ನೀವು ಹೊಸ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟು ಮಾಡಿಸ್ಲೇಬೇಕು. ಅದಾದಮೇಲೆ ನಿಮ್ಗೆ ಯಾವ ಅಥಾರಿಟಿ ಕಡೆಯಿಂದ ಏನಪ್ಪ ಸರ್ಟಿಫಿಕೇಟ್ ಇಶ್ಯೂ ಮಾಡ್ದಂಗೆ ಕೇಳ್ತಾ ಇದ್ದಾರೆ. ರಿವ್ಯೂ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ತಹಶೀಲ್ದಾರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಸ್ಟೇಟನ್ನು ನಿಮಗೆ ಇಶ್ಯೂ ಮಾಡ್ತಾರೆ ಆ ಸ್ಟೇಟ್ನ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮದು ಕ್ಯಾಶ್ನ ಇಶ್ಯೂ ಮಾಡಿರೋ ಡೇಟ್ ಯಾವಾಗ ಏನು ಸರ್ಟಿಫಿಕೇಟ್ ಒಳಗೆ ಇರುತ್ತೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ರೈಲ್ವೆ ಪಾಸ್ ಬೇಕಾ ಬೇಡ ಅಂತ ಕೇಳ್ತಾ ಇದ್ದಾರೆ. ಬೇಕಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಬೇಡಿದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವ ರೈಲ್ವೆ ಸ್ಟೇಷನ್ ನಿಯರ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ಟೈಪ್ ಮಾಡಿಕೊಂಡು ಆ ರೈಲ್ವೆ ಸ್ಟೇಷನ್ ನಿಯರ್ನ ಇಲ್ಲಿ ನೇಮ್ನ ಆಗಬೇಕು. ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ಅಲ್ವಾ, ಇದನ್ನ ಅಪ್ಲೋಡ್ ಏನಪ್ಪ 400 KB ಒಳಗೆ ಏನಪ್ಪ ಅಂದರೆ ನೀವು ಕನ್ವರ್ಟ್ ಮಾಡ್ಕೋಬೇಕು. ಅದು ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂದರೆ ನೀವು ಗೂಗಲ್ ಓಪನ್ ಮಾಡ್ಕೊಳ್ಳಿ, PDF to KB ಅನ್ನು ಕನ್ವರ್ಟ್ ಒಂದು ಟೈಪ್ ಮಾಡಾದ್ಮೇಲೆ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಫಸ್ಟ್ ವೆಬ್ಸೈಟ್ ಓಪನ್ ಆದಮೇಲೆ ಅಲ್ಲಿ ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಒಂದು PDF ಕ್ಯಾಸ್ಟ್ PDF ಅಪ್ಲೋಡ್ ಮಾಡಿ. ಅಪ್ಲೋಡ್ ಆದಮೇಲೆ ನಿಮಗೆ 380 ಇಲ್ಲ 391 KB ಒಳಗೆ ಟೈಪ್ ಮಾಡಿಕೊಂಡು ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ 400 KB ಒಳಗೆ ಏನಪ್ಪ ಅಂದರೆ ಆ PDF ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಮೇಲೆ ಏನಪ್ಪ ಅಂದರೆ ನೀವು ಇದ್ರ ಮೇಲೆ ಅಪ್ಲೋಡ್ ಅಂತ ಡಾಕ್ಯುಮೆಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ರೌಸರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ರೌಸರ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈಗ ವೆಬ್ಸೈಟ್ ಏನಪ್ಪ ಅಂದರೆ ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಏನಪ್ಪ ಅಂದರೆ ಗ್ಯಾಲರಿ ಓಪನ್ ಆದಮೇಲೆ ಇಲ್ಲಿ ನಿಮ್ಮದು ಕ್ಯಾಶ್ ಇನ್ಕಮ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೇವ್ ಅಂತ ಇದೆಯಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆಯಲ್ವ, ಆ ಥರ ಬಂದರೆ ಮಾತ್ರ ನಿಮ್ಮದು ಡಾಕ್ಯುಮೆಂಟ್ ಏನಪ್ಪ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಅದಾದಮೇಲೆ ಏನಪ್ಪ ಅಂದರೆ ಇಲ್ಲಿ ಸೇವ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಎಂಟರ್ ಯು ವ್ಯಾಲಿಡ್ ನೇಮ್ ಅಂತ ಟ್ರೈಬ್ ಅಂತ ಕೇಳ್ತಾ ಇದೆ. ನಿಮ್ದು ಏನಪ್ಪ ಅಂದರೆ ವ್ಯಾಲಿಡ್ ನೇಮ್ ಟ್ರೈಬ್ನ ಎಂಟ್ರಿ ಮಾಡೋದಕ್ಕೆ ಇದೆ. ಎಂಟ್ರಿ ಮಾಡಿಕೊಂಡು ಮತ್ತು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮ್ಮದು ಪರ್ಸನಲ್ ಡೀಟೇಲ್ಸು ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ಸೇವ್ ಆಗಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಮತ್ತೆ ಇನ್ಫಾರ್ಮೇಷನ್ ಕೊಟ್ಟಿದೆ ಅದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ದಿಸ್ ಡಾಟಾ ಇಸ್ ಫೆಚ್ಡ್ ಫ್ರಮ್ ದ ಪ್ರೀವಿಯಸ್ ಡಾಟಾ, ಚೆಕ್ ಡೀಟೇಲ್ಸ್ ಬಿಫೋರ್ ಫರ್ದರ್. ಅಂದರೆ ನಿಮ್ದು ಏನಪ್ಪ ಅಂದರೆ ಲಾಸ್ಟ್ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅದು ಆಟೋಮೆಟಿಕ್ ಏನಪ್ಪ ಅಂದರೆ ಡಾಟಾ ಫೆಚ್ ಆಗಿ ಬಂದಿರುತ್ತೆ. ಹಾಗಾಗಿ ನೀವು ಅಪ್ಲಿಕೇಶನ್ ಆಗುವಾಗ ಇನ್ನೊಂದು ಟೈಮ್ ಚೆಕ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಶೋ ಮಾಡ್ತಾ ಇದೆ. ಹಾಗಾಗಿ ಏನಪ್ಪ ಅಂದರೆ ನಿಮ್ಮ
ಕೊಟ್ಟಿರೋ ಅದರ್ ಡೀಟೇಲ್ಸ್ನ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. ನೀವೇನು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಡೀಟೇಲ್ಸ್ ಕೇಳುತ್ತೆ, ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಆರ್ ಯು ಪರ್ಸನಲ್ ಬೆಂಚ್ ಮಾರ್ಕ್, ಅಂದರೆ ನೀವೇನಾಗ್ಬೋದು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಅದಾದಮೇಲೆ ಏನಪ್ಪ ಅಂದರೆ ಆರ್ ಯು ರೈಟ್ ಆ್ಯಂಡ್ ಅಫೆಕ್ಟೆಡ್, ಏನಪ್ಪ ನಿಮ್ಗೆ ಏನಾದರೂ ಬರೆಯೋಕ್ಕೆ ತೊಂದರೆ ಇದನ್ನು ಕೇಳಿದ್ರೆ ಎಸ್ ಇದೆ ಎಸ್ ಅಂತ ಹಾಕ್ಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕ್ಕೊಳ್ಳಿ. ನಿಮಗೇನಾದರೂ ಇವೆಲ್ಲ ಇದು ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಯು ಎಲಿಜಿಬಲ್ ಫಾರ್ ಲೈಫ್ ಫ್ರೀ ಕನ್ಸರ್ನ್ ಅಂದರೆ ಇದು ನಿಮಗೇನು ಅಲ್ಲಿ ಬೇಕಿದ್ರೆ ಎಸ್ ಅಂತ ಹಾಕಿ, ಆಲ್ಮೋಸ್ಟ್ ನೋ ಅಂತ ಹಾಕೊಳ್ಳಿ, ನಿಮಗೇನಾದರೂ ನೀಡಿರಲ್ಲ. ನೆಕ್ಸ್ಟ್ ಮೂಮೆಂಟು ಆರ್ ಯು ಫಾರ್ ಎಂಪ್ಲಾಯ್ ಫಾರ್ ಇಂಡಿಯನ್, ನೀವೇನಾದ್ರು ಇಂಡಿಯನ್ ರೈಲ್ ಒಳಗೆ ಎಂಪ್ಲಾಯ್ ಆಗಿದ್ದೀರ ಅಂತ ಕೇಳಿದರೆ ಎಂಪ್ಲಾಯ್ ಇದೆ ಎಸ್ ಅಂದರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಕರೆಂಟ್ ಎಂಪ್ಲಾಯ್ ಡೀಟೇಲ್ಸ್ ಫಾರ್ ಅದರ್ ಎಂಪ್ಲಾಯ್ಡ್ ಇಲ್ವಾ ಅಂತ ಕೇಳಿದ್ರೆ ನೀವೇನಾದರೂ ನೇಮ್ ಆಫ್ ದ ಕರೆಂಟ್ ಡಿಪಾರ್ಟ್ಮೆಂಟ್, ಯಾವುದೋ ಡಿಪಾರ್ಟ್ಮೆಂಟ್ ಒಳಗೆ ಏನಪ್ಪ ಅಂದರೆ ಎಂಪ್ಲಾಯ್ ಆಗಿದ್ದರೆ ಯಾವುದಕ್ಕೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ರೆ ಅಂತ ಕೇಳ್ತಾ ಇದ್ದರೆ ನೀವೇ ಕೆಲಸ ಮಾಡ್ತಿದ್ರೆ ಎಸ್ ಅಂತ ಹಾಕ್ಕೊಂಡು ಅದು ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಈಗ ಅಮೌಂಟ್ನ ಪೇ ಮಾಡ್ತೀರಿ, ಓಕೆನಾ. ನೀವು ಯಾವುದೊಂದು ಕ್ಯಾಟಗರಿ ಆಗಿರ್ಬೋದು, ಎಸ್ ಸಿ ಎಸ್ ಟಿ ಆಗಿರ್ಬೋದು, ಜೆಂಡರ್ ಕ್ಯಾಟಗರಿ ಆಗಿರ್ಬೋದು, ನೀವೇನಾದ್ರು ಅಮೌಂಟ್ ರೀಫಂಡ್ ಆಗಬೇಕಪ್ಪ ಅಂದರೆ ಇಲ್ಲಿ ಏನಪ್ಪ ನಿಮ್ಮದು ಆಧಾರ್ ನಂಬರು ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡಿದರೆ ಯಾವ ಥರ ರೀಫಂಡ್ ಆಗುತ್ತಪ್ಪ ಅಂದರೆ ನಿಮಗೆ ಆಧಾರ್ ನಂಬರ್ ಇರುವಂಥ ಆಧಾರ್ ನಂಬರು ಮತ್ತು ಬ್ಯಾಂಕಿಗೆ ನಿಮ್ಮದು ಸೀಡೆಡ್ ಆಗಿರಬೇಕು. ಆಗಿದ್ರೆ ಮಾತ್ರ ಏನಪ್ಪ ಅಂದರೆ ಆ ಬ್ಯಾಂಕಿಗೆ ನಿಮ್ಮದು ಅಮೌಂಟು ರೀಫಂಡ್ ಆಗುತ್ತೆ, ಓಕೆನಾ. ನಿಮ್ದು ಏನಾದರೂ ಆಧಾರ್ ನಂಬರು ಮತ್ತು ಬ್ಯಾಂಕು ಪಾಸ್ಬುಕ್ ಏನಪ್ಪ ಅಂದರೆ ಸೀಡೆಡ್ ಆಗಿಲ್ಲ ಅಂದರೆ ನೀವು ಕಂಪಲ್ಸರಿ ರಿಯೇಟ್ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡ್ರೆ ಮಾತ್ರ ಇದು ಅಪ್ಲಿಕೇಶನ್ ಆಗೋಕ್ಕೆ ಬರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರದು ಆಧಾರ್ ನಂಬರ್ ಟು ಬ್ಯಾಂಕ್ ಏನಪ್ಪ ಅಂದರೆ ಸೀಡೆಡ್ ಆಗಿರುತ್ತೆ. ನೀವು ಜಸ್ಟ್ ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಂಡ್ರೆ ನಿಮ್ಮದು ಆಟೋಮೆಟಿಕ್ಕಾಗಿ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ನಾನು ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಂಡು ನಿಮಗೆ ಶೋ ಮಾಡ್ತೀನಿ ಯಾವ ಥರ ನಂದು ಬ್ಯಾಂಕ್ ಶೋ ಆಗ್ತದೆ ಅಂತಂದು. ಇಲ್ಲಿ ಇಂಟ್ರಕ್ಷನ್ ಕೊಟ್ಟಿದ್ದಾರೆ, ಓಕೆನಾ. ಏನಂತ ಕೊಟ್ಟಿದ್ದಾರೆ, ಹಿಯರ್ ಬೈ ದ ಕನ್ಸೆಂಟ್ ದಟ್ ಮೈ ರೀಫಂಡ್ ಟು ಬಿ ಕ್ರಿಯೇಟೆಡ್ ಬ್ಯಾಂಕ್ ಲಿಂಕ್ಡ್ ವಿತ್ ಮೈ ಆಧಾರ್ ನಂಬರ್, ಅಂದರೆ ಬ್ಯಾಂಕ್ ಅಕೌಂಟು ಯಾವ ಆಧಾರ್ ನಂಬರ್ಗೆ ಲಿಂಕ್ ಆಗಿರುತ್ತೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು, ಓಕೆನಾ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಐ ಅಂಡರ್ಸ್ಟ್ಯಾಂಡ್ ಅಗ್ರಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಯಾವ ಅಕೌಂಟು ನಿಮ್ದು ಆಧಾರ್ ನಂಬರು ಯಾವ ಅಕೌಂಟ್ ಸೇಡ್ ಆಗಿದೆ ಅಂತ ಹೇಳಿ ಶೋ ಮಾಡ್ತಾ ಇದೆ, ಓಕೆನಾ. ನಂದು ಆಧಾರ್ ನಂಬರು ಸ್ಟೇಟ್ ಬ್ಯಾಂಕಿಗೆ ಸೇಡ್ ಆಗಿದೆ, ಅದು ಬಂದ್ಬಿಟ್ಟು ಏನಪ್ಪ ಅಂದರೆ ಎಲ್ಲ ನಮ್ಮದು ಶೋ ಆಗ್ತಾಯಿದೆ, ಓಕೆ. ನೀವು ಕೂಡ ನಿಮ್ಮದು ಆಧಾರ್ ನಂಬರು ಬ್ಯಾಂಕಿಗೆ ಸೇಡ್ ಆಗಿದ್ರೆ ಮಾತ್ರ ಏನಪ್ಪ ಅಂದರೆ ಅಮೌಂಟ್ ರೀಫಂಡ್ ಆಗುತ್ತೆ. ಇದನ್ನೆಲ್ಲ ಎಂಟ್ರಿ ಮಾಡಿಕೊಂಡು ಕೆಳಗೆ ಸೇವ್ ಅಂತ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಏನಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಇಲ್ಲಿ ಬಂದು ನಾನು ಆಲ್ರೆಡಿ ಎಸ್ ಎಲ್ ಸಿ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲಿ ಯಾವ ಕ್ವಾಲಿಫಿಕೇಷನ್ ಆ್ಯಡ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಇಲ್ಲಿ ಬಂದ್ಬಿಟ್ಟು ನೀವು ಡಿಗ್ರಿ ಇಂಜಿನಿಯರಿಂಗ್ ಮಾಡಿದ್ರೆ ಅದನ್ನು ಕೂಡ ಇಲ್ಲಿ ಡಿಗ್ರಿ ಇಂಜಿನಿಯರಿಂಗ್ ಎಸ್ ಎಲ್ ಸಿ 3 years ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮತ್ತು ಬ್ಯಾಚುಲರ್ ಆಫ್ ಸೈನ್ಸ್ ಮಾಡಿದರೆ ಮಾತ್ರ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗಾಗಿ ನೀವೇನಾದರೂ ಡಿಗ್ರಿ ಮಾಡಿದರೆ ಇಂಜಿನಿಯರ್ ಮಾಡಿದ್ರೆ ಅಪ್ಲೈ ಮಾಡಬೇಕು. ನಾನು ಇವಾಗ ಏನಪ್ಪ ಅಂದರೆ ಎಸ್ ಎಲ್ ಸಿ ಆಲ್ರೆಡಿ ಎಂಟ್ರಿ ಮಾಡಿದ್ದೀನಿ. ಇವಾಗ ಬಂದುಬಿಟ್ಟು ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡೋದಾದ್ಮೇಲೆ ಏನಪ್ಪ ಅಂದರೆ ಇಲ್ಲೆಲ್ಲ ನಿಮಗೆ ಡಿಸಿಪ್ಲಿನ್ ಸಬ್ಜೆಕ್ಟ್ ನೀವು ಯಾವ ಸಬ್ಜೆಕ್ಟ್ ಮೇಲೆ ಓದಿದ್ದೀರಾ, ನಿಮ್ದು ಯಾವ ಸ್ಟೇಟ್ ಒಳಗೆ ಓದಿದ್ದೀರಾ, ಹಾಗೆ ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಅದನ್ನು ಕೂಡ ಎಂಟ್ರಿ ಮಾಡಬೇಕು. ಆಮೇಲೆ ಯಾವ ಯೂನಿವರ್ಸಿಟಿ ಕಡೆಯಿಂದ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ, ಹಾಗೆ ಯಾವ ಇಯರ್ ಒಳಗೆ ನೀವು ಡೇಟ್ ಒಳಗೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿದೆ, ಆಮೇಲೆ ಎಷ್ಟು ಪರ್ಸೆಂಟೇಜ್ ತೆಗೆದಿಲ್ಲ ಅಂತಂದು ಕಂಪ್ಲೀಟ್ ಆಗಿ ಏನಪ್ಪ ಇಲ್ಲಿ ಶೋ ಆಗುತ್ತೆ. ಇದನ್ನೆಲ್ಲ ಫಿಲ್ ಮಾಡಿಕೊಂಡು ಇಲ್ಲಿ ಕೆಳಗೆ ಆ್ಯಡ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಫಸ್ಟ್ ಇಲ್ಲಿ ಡಿಗ್ರಿ ಕ್ವಾಲಿಫಿಕೇಷನ್ ಮುಗೀತು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಇನ್ನೊಂದು ನಿಮ್ದೇನು ಮತ್ತು ಬೇರೆ ಆಗಿದ್ದರೆ ಇಲ್ಲಿ 3 years ಡಿಪ್ಲೊಮಾ ಇದಾಗಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಮಾಡ್ತಾ ಹೋಗ್ಬೋದು. ಬ್ಯಾಚುಲರ್ ಆಫ್ ಸೈನ್ಸ್ ಆಗಿದೆ ಕೂಡ ಏನಪ್ಪ ಅಂದರೆ ನೀವು ಅದನ್ನು ಕೂಡ ಕ್ಲಿಕ್ ಮಾಡ್ತಾ ಹೋಗ್ಬೋದು. ನಾನಿಲ್ಲಿ ಡಿಗ್ರಿನ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ನಾನು ಇಲ್ಲಿ ಏನಪ್ಪ ಅಂದರೆ ಎಸ್ ಎಲ್ ಸಿ ಡೀಟೇಲ್ಸ್ ಮತ್ತು ಡಿಗ್ರಿ ಡೀಟೇಲ್ಸ್ನ ಕಂಪ್ಲೀಟಾಗಿ ಇಲ್ಲಿ ಫಿಲ್ ಮಾಡಿದ್ದೀನಿ, ಓಕೆನಾ. ಇಲ್ಲಿ ನೋಡ್ತಾ ಹೋಗ್ಬೋದು, ನಾನು ಕಂಪ್ಲೀಟಾಗಿ ಇಲ್ಲಿ ಫಿಲ್ ಮಾಡ್ತಾ ಹೋಗಿದ್ದೀನಿ. ನೀವು ಕೂಡ ಅದೇ ಥರ ಫಿಲ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಇಲ್ಲಿ ಬಸ್ ಕೋಡನ್ನು ಮಾಡಿದರೆ ನಿಮ್ಮದು ಯಾವ ಇಯರ್ ಒಳಗೆ ಡಿಗ್ರಿ ಪಾಸ್ ಆಗಿದೆ, ಯಾವ ಒಳಗೆ ಮತ್ತು ಎಸ್ ಎಲ್ ಸಿ ಪಾಸ್ ಆಗಿದೆ, ಹಾಗೆ ಡಿಗ್ರಿ ಪಾಸ್ ಕೂಡ ಎಂಟ್ರಿ ಮಾಡಬೇಕು. ನಿಮ್ದು ಎಷ್ಟು ಪರ್ಸೆಂಟೇಜ್ ಬಂದರೆ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ಮ ಮತ್ತಿನ ಹೈಯರ್ ಎಜುಕೇಷನ್ ಮಾಡಿದ್ರೆ ಕೂಡ ಏನಪ್ಪ ಅಂದರೆ ನೀವು ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಹೋಗ್ಬೋದು, ಓಕೆನಾ. ಇಲ್ಲಿ ನಾನು ಕಂಪ್ಲೀಟಾಗಿ ಏನಪ್ಪ ಅಂದರೆ ಮತ್ತು ಎಸ್ ಎಲ್ ಸಿದು ಮತ್ತು ನಾನು ಪಿ ಯು ಸಿದು ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಎಂಟ್ರಿ ಮಾಡಿ ಎಸ್ ಎಲ್ ಸಿ ಮತ್ತು ಡಿಗ್ರಿ ಕಂಪ್ಲೀಟಾಗಿ ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಓಕೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ವೆಟ್ ಏನಾಗ್ತಾಯಿದೆ ಸರಿ ನೋಡಿ. ಈಗ ಏನಪ್ಪ ಅಂದರೆ ಸೇವ್ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಈ ಫೈನಲ್ ಸ್ಟೆಪ್ ಬಂದಿದೆ, ಓಕೆ. ಇಲ್ಲಿ ಅಪ್ಲೋಡ್ ಏನಪ್ಪ ಅಂದರೆ ಪ್ರೊಫೈಲ್ ಅಂತ ಕೇಳ್ತಾ ಇದ್ದೀರಿ. ನೀವು ಅಪ್ಲೋಡ್ ಪ್ರೊಫೈಲ್ನ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಪ್ರಿಫರೆನ್ಸ್ ಕೇಳ್ತಾ ಇದ್ದೀರಿ, ನೀವು ಯಾವ ಜಾಬ್ಗೆ ಪ್ರಿಫರೆನ್ಸ್ ಕೊಡ್ತೀರಾ, ಹಾಗೆ ಎಕ್ಸಾಮ್ ಸೆಂಟರ್ ಯಾವ್ದು ಕೊಡ್ತೀರಾ ಅಂತ ಕೂಡ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನೀವು
ಏನಪ್ಪ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದಿರಲ್ವ ಇದು ಕರೆಕ್ಟಾಗಿ ಇದೆಯಲ್ಲ ಅಂತ ಒನ್ ಟೈಮ್ ಚೆಕ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ವ್ಯೂ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರೆ ಅಂತ ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಾದ್ಮೇಲೆ ನೀವೇನಪ್ಪ ಅಂದ್ರೆ ನೀವು ಕ್ಯಾಪ್ಚರ್ ಏನಪ್ಪ ಲೈವ್ ಕ್ಯಾಪ್ಚರ್ ಫೋಟೋ ತಗೋಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಅವರು ಇಲ್ಲಿ ಹೇಳಿದ್ದಾರೆ ಓಕೆ ಸಿಗ್ನೇಚರ್ ಎಷ್ಟು ಒಳಗೆ ಇರಬೇಕಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸಿಗ್ನೇಚರ್ ಬಂದು ಮಸ್ಟ್ ಶುಡ್ ಏನಪ್ಪ ಅಂದ್ರೆ 49 KB ಇಂದ 30 KB ಒಳಗೆ ಇರ್ಬೇಕಂತ ಕೇಳಿದ್ದಾರೆ ಓಕೆನಾ. ನೀವು 49 KB ಕೆಳಗೆ ಹೋದ್ರೆ ಕೂಡ ಏನಪ್ಪಾ ಅಂದ್ರೆ ಮೇಲೆ ಹೋದ್ರೆ ನಿಮ್ ಯಾವುದೇ ಕಾರಣಕ್ಕೆ ನಿಮ್ದು ಸಿಗ್ನೇಚರ್ ಕೂಡ ಅಪ್ಲೋಡ್ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಕೆಳಗೆ KB ಕನ್ವರ್ಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲೈವ್ ಆಗಿ ಏನಪ್ಪಾ ಅಂದ್ರೆ ನೀವು ಇಮೇಜ್ ನ ಇಲ್ಲಿ ತಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗೆ ಡಿಕ್ಲರೇಷನ್ ಚಿಕ್ಕ ಒಂದು ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪೇಜ್ ನ ತೋರಿಸ್ತಾ ಹೋಗ್ತೀನಿ ಓಕೆನಾ. ಇದನ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡ್ಕೊಂಡು KB ಕನ್ವರ್ಟ್ ಮಾಡ್ಕೊಂಡು ಸಿಗ್ನೇಚರ್ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ನೀವು ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಸೆಂಟ್ರಲೈಸ್ ಎಂಪ್ಲಾಯ್ ನೋಟಿಸ್ ಏನಪ್ಪಾ ಅಂದ್ರೆ ಟೆಕ್ನಿಕಲ್ ಗ್ರೇಡ್ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ರಲ್ವಾ ನಿಮಗೆ ಇಲ್ಲಿ ಪ್ರಿಫರೆನ್ಸ್ ಕೇಳ್ತಾ ಇದ್ದಾರೆ ಓಕೆ. ನಾನು ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದ್ರೆ ಅಂತ ಪ್ರಿಫರೆನ್ಸ್ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಈಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಓಕೆನಾ. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಎಲಿಜಿಬಿಲಿಟಿ ಜೋನ್ ಬಂದ್ಬಿಟ್ಟು ಒಂದೇ ಇರೋ ಕಾರಣ ನೀವೇನಪ್ಪಾ ಅಂದ್ರೆ ಇದು ಇಲ್ಲಿ ಪ್ಲಸ್ ಐಕನ್ ಮೇಲೆ ಇದೆ ಅಲ್ವಾ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಇಲ್ಲಿ ಬರುತ್ತೆ. ಅದರಷ್ಟೇ ಮಾಡ್ಕೊಂಡ್ರೆ ಸಾಕು. ಇದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಈ ಜೋನ್ಗೆ ನೀವು ಅಪ್ಲೈ ಮಾಡಿದಿರಿ ಓಕೆನಾ. ಇಲ್ಲಿ ಬಂದ್ಬಿಟ್ಟು ಏನು ತೋರಿಸಿದ್ದಾರೆ ಆರ್ಡರ್ ಫಾರ್ ಪ್ರಿಫರೆನ್ಸ್ ಫಾರ್ ಎಲಿಜಿಬಲ್ ಪೋಸ್ಟ್ ಐ ಆಮ್ ಇಂಟ್ರೆಸ್ಟೆಡ್ ಟು ಅಪ್ಲೈ ಏನಪ್ಪಾ ಅಂದ್ರೆ ನಮಗೆ ಇಂಟ್ರೆಸ್ಟ್ ಇರೋ ಕಾರಣ ನಾನು ಅಪ್ಲೈ ಮಾಡಿದ್ದೀನಿ ಅಂತಂದು ಇಲ್ಲಿ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಓಕೆನಾ. ನೀವು ಆಗ್ತಾ ಇರೋದು ಯಾವ ಜೋನ್ಗೆ ಅಂತ ಇಲ್ಲಿ ಶೋ ಆಗ್ತಾ ಇದೆ. ನಾನು ಇವಾಗ ಏನಪ್ಪ ಅಂದ್ರೆ ಬೆಂಗಳೂರು ಜೋನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅದು ಕೂಡ ಇಲ್ಲಿ ಶೋ ಆಗ್ತಿದೆ ಓಕೆನಾ. ಇದ್ರ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಇದ್ರ ಮೇಲೆ ಬರುತ್ತೆ. ಆಮೇಲೆ ಇಲ್ಲಿ ಕ್ಲಿಕ್ ಚಿಕ್ಕ ಒಂದು ಬಾಕ್ಸ್ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದು ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗೆ ಬಂದು ಇಲ್ಲೊಂದು ಏನಪ್ಪಾ ಅಂದ್ರೆ ಚಿಕ್ಕದಾಗಿ ಒಂದು ಡಿಕ್ಲರೇಷನ್ ಬಾಕ್ಸ್ ಕಾಣ್ತಾ ಇದೆ. ಆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಯಾವ ಊರಿಂದ ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅದನ್ನ ಏನಪ್ಪಾ ಅಂದ್ರೆ ನೀವು ಅದೇ ಪ್ಲೇಸ್ನ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ದು ಸೈನ್ ಕೂಡ ಇಲ್ಲಿ ಕಾಣ್ತಾ ಇರುತ್ತೆ ಓಕೆ. ಸೈನ್ ಮೇಲೆ ಕಾಣ್ತಾ ಇದ್ದ ಇಲ್ಲಿ ಸೈನ್ ಕೂಡ ನಿಮ್ಗೆ ಶೋ ಆಗುತ್ತೆ. ನಿಮ್ಮ ಸೈನ್ ಕೂಡ ಕರೆಕ್ಟ್ ಇದೆ ಅಂತ ನೀವು ಕಂಪಲ್ಸರಿ ನೋಡ್ಕೋಬೇಕು. ನೋಡ್ಕೊಂಡು ಆದ್ಮೇಲೆ ನೀವು ಇಲ್ಲಿ ಸೇವ್ ಅಂತ ಇದೆ ಓಕೆ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು ಓಕೆ. ನಾನು ಇವಾಗ ಏನಪ್ಪಾ ಅಂದ್ರೆ ಇವಾಗ ಇದನ್ನ ಪ್ಲೇಸ್ನ ಎಂಟ್ರಿ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪ್ರಿವ್ಯೂ ಅಪ್ಲಿಕೇಶನ್ಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆ. ಇವಾಗ ಏನಪ್ಪಾ ಅಂದ್ರೆ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ದು ನೇಮ್ ಆಗಿರ್ಬೋದು ನಿಮ್ದು ಏನಪ್ಪಾ ಅಂದ್ರೆ ನಿಮ್ದು ಚೇಂಜ್ ನೇಮ್ ಆಗಿದೆ ಚೇಂಜ್ ನೇಮ್ ತೋರಿಸ್ತದೆ. ನಾನು ಯಾವುದೇ ನೇಮ್ಗಳು ಚೇಂಜ್ ಮಾಡಿದಿಲ್ಲ. ನನ್ನ ನೇಮ್ ತೋರಿಸ್ತಾ ಇದೆ. ತಂದೆ ತಾಯಿ ಹೆಸರು ಕೂಡ ತೋರಿಸ್ತಾ ಇದೆ. ಆಮೇಲೆ ಜೆಂಡರ್ ಯಾವುದು ನಿಮ್ದು ಆಧಾರ್ ನಂಬರ್ ಲಾಸ್ಟ್ ಡಿಜಿಟ್ ತೋರಿಸುತ್ತೆ. ಆಮೇಲೆ ನಿಮ್ದು SSLC ಯಾವ ಪಾಸ್ ಯಾವುದು ತೋರಿಸುತ್ತೆ. ಆಮೇಲೆ SSLC ರಿಜಿಸ್ಟ್ರೇಷನ್ ನಂಬರ್ ಕೂಡ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ರಿಲಿಜನ್ ಯಾವುದು ಅದು ಹಾಕಿದ್ರೆ ಅದನ್ನು ಕೂಡ ತೋರಿಸುತ್ತೆ. ಆಮೇಲೆ ನಿಮ್ದು ಇಮೇಲ್ ID ತೋರಿಸುತ್ತೆ. ಆಮೇಲೆ ನಿಮ್ದು ಮೊಬೈಲ್ ನಂಬರ್ ಆಗಿರ್ಬೋದು ಅದೆಲ್ಲ ನೀವು ಓಕೆ. ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಬೆಂಚ್ ಮಾರ್ಕ್ ಆಗಿರ್ಬೋದು ಎಲ್ಲ ಕೂಡ ಏನೋ ಆಟೋಮೆಟಿಕ್ ಶೋ ಆಗುತ್ತೆ. ಇದನ್ನೆಲ್ಲ ಒಂದು ಟೈಮ್ ನೋಡ್ಕೊಂಡು ನೀವು ಏನಪ್ಪಾ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಕಂಪ್ಯೂಟರ್ ನೋಡ್ಕೊಂಡು ಪ್ರೆಸೆಂಟ್ ಅಡ್ರೆಸ್ ಆಗಿರ್ಬೋದು ಪರ್ಮನೆಂಟ್ ಅಡ್ರೆಸ್ ಆಗಿರ್ಬೋದು ನಿಮ್ದು ಕ್ವಾಲಿಫಿಕೇಶನ್ ಏನು ಯಾರು ಮಾಡಿ ಅದನ್ನು ಕೂಡ ಶೋ ಆಗುತ್ತೆ. ಆಮೇಲೆ ಡಿಗ್ರಿದ ಯಾರು ಮಾಡಿ ಅದು ಕೂಡ ಶೋ ಆಗುತ್ತೆ. ಆಮೇಲೆ ನಿಮ್ದು ಕ್ಯಾಟಗರಿ ಯಾವುದು ಅದನ್ನ ಯಾರು ಮಾಡಿದ್ರೆ ಅದು ಕೂಡ ಶೋ ಆಗುತ್ತೆ. ನಿಮ್ದು ಆಡಿ ನಂಬರ್ ಕಟ್ಟಿದೆ ನೋಡ್ಕೋಬೇಕು. ಆಮೇಲೆ ರೆವಿನ್ಯೂ ಬಿಲ್ ಅದನ್ನ ಕೊಟ್ಟಿದ್ರೆ ಅದನ್ನ ನೋಡ್ಕೋಬೇಕು. ಆಮೇಲೆ ಇಶ್ಯೂ ಡೇಟ್ ಕಟ್ಟಿದೆ ಅಂತ ನೋಡ್ಕೋಬೇಕು. ಆಮೇಲೆ ನಿಮ್ದು ನಿಮ್ಮ ನಿಯರ್ ಯಾವ್ದು ರೆವಿಟೇಷನ್ ನಿಯರ್ ಯಾವ್ದಾಗುತ್ತೆ ಕೊಟ್ಟಿದ್ರೆ ಅದನ್ನ ನೋಡ್ಕೋಬೇಕು. ಕಂಪ್ಲೀಟ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ಕಂಪ್ಲೀಟ್ ನೋಡ್ಕೋಬೇಕು ಏನೇನು ಕರೆಕ್ಟ್ ಇದೆ ಇಲ್ಲ ಅಂತ ನೋಡ್ಕೊಂಡು ನೆಕ್ಸ್ಟ್ ಕೆಳಗೆ ಸ್ಕ್ರೋಲ್ ಮಾಡ್ಕೋಬೇಕು. ಸ್ಕ್ರೋಲ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಚಿಕ್ಕದೊಂದು ಬಾಕ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇನ್ನು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಮೌಂಟ್ ಪೇ ಮಾಡಿ ನಿಮ್ದು ಅಪ್ಲಿಕೇಶನ್ ಪ್ರಿಂಟ್ ತಗೋಬೇಕು. ಇಲ್ಲಪ್ಪ ಅಂದ್ರೆ ಹಿಂಗೇನು ಕೇಸ್ ತಪ್ಪಿದೆ ಅಂದ್ರೆ ಏಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಏನಪ್ಪ ಬ್ಯಾಕ್ ಬನ್ನಿ ಅಲ್ಲಿ ಬಂದು ಏನಪ್ಪಾ ನೀವು ಏಟ್ ಆಪ್ಷನ್ ಮಾಡ್ಕೋಬಹುದು ಓಕೆನಾ. ಇದಿಷ್ಟು ಏನಪ್ಪಾ ಅಂದ್ರೆ ಈ ತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ನೆಕ್ಸ್ಟ್ ಯಾವ ತರ ಬರುತ್ತಪ್ಪ ಅಂದ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಪ್ರಿವ್ಯೂ ನೋಡಿ ಮೇಲೆ ನೀವು ನೆಕ್ಸ್ಟ್ ಸಬ್ಮಿಟ್ ಮಾಡ್ತೀನಿ ಓಕೆನಾ. ಸಬ್ಮಿಟ್ ಮಾಡಾದ್ಮೇಲೆ ನಿಮ್ದು ಎಷ್ಟು ನಿಮ್ದು ಯಾವ ಕೆಟಗರಿ ಇರುತ್ತೆ ಆ ಕೆಟಗರಿ ಡಿಪೆಂಡ್ ಮೇಲೆ ನಿಮಗೆ ಅಮೌಂಟ್ ತೋರಿಸುತ್ತೆ. ಆ ಅಮೌಂಟ್ ಪೇ ಮಾಡಿ ನೀವು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋ. ಅಪ್ಲಿಕೇಶನ್ ಯಾವ ಡೌನ್ಲೋಡ್ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇದೆಯಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅದ್ರ ಮೇಲೆ ಕೂಡ ಶೋ ಆಗ್ತಿರುತ್ತೆ. ಅದು ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬಹುದು ಓಕೆನಾ. ಈ ರೀತಿ ಏನಪ್ಪಾ ಅಂದ್ರೆ ಆರೋಗ್ಯ ಕಡೆಯಿಂದ ಬಿಟ್ಟಿರುವಂಥ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡೋದು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನೆಕ್ಸ್ಟ್ ಈ ಜೋನ್ಗೆ ಅಪ್ಲೈ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬೇರೆ ಜೋನ್ಗೆ ಅಪ್ಲೈ ಮಾಡ್ತಿದ್ರೆ ನೆಕ್ಸ್ಟ್ ಈಗ
ಈಗ ನೀವು ಈ ಜಾಬ್ ಅಪ್ಲೈ ಮಾಡಿದ್ರು ಓಕೆನಾ. ಈ ಜಾಬ್ ಅಪ್ಲೈ ಮಾಡಿ ನೆಕ್ಸ್ಟ್ ಇನ್ನೊಂದು ಜಾಬ್ ಅಪ್ಲೈ ಮಾಡಕಪ್ಪ ಅಂದ್ರೆ ಅದು ಯಾವ ತರ ಅಪ್ಲೈ ಮಾಡಕ, ಅದು ಕೂಡ ಯಾವ ತರ ತೋರಿಸಿದ ಸೇಮ್ ಟು ಸೇಮ್ ಅಲ್ಲಿ ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಮತ್ತೆ ಸೇಮ್ ಇದೇ ತರ ಬನ್ನಿ ಆಲ್ರೆಡಿ ವೆಬ್ಸೈಟ್ ಒಳಗೆ ಓಪನ್ ಆದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯಾವ ಜೋನ್ ಅಪ್ಲೈ ಮಾಡ್ತೀರಾ ಆ ಜೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಕದಾಗಿ ಏನಪ್ಪ ಅಂದ್ರೆ 2 ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡೋಣ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು ಓಕೆ. ಯಾವ ತರ ಇದನ್ನ ಅಪ್ಲಿಕೇಶನ್ ಹಾಕಿದ್ವಲ್ಲ ಫಸ್ಟ್ ಅದೇ ತರ ನೀವು ಅದನ್ನ ಅಪ್ಲಿಕೇಶನ್ ನೀವು ಆಗ್ತಾ ಹೋಗ್ಬೇಕು. ಇದಿಷ್ಟು ಏನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಆಗಿತ್ತು. ಯಾವ ತರ RRB ಅಪ್ಲಿಕೇಶನ್ ಆಗೋದಂತಂದು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಂಡಿದ್ದೀನಿ. ಇನ್ ಕೇಸ್ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮಗೆ ಅದ್ರ ಬಗ್ಗೆ ಮಾಹಿತಿನ ಕಂಪ್ಲೀಟ್ ಆಗಿ ಕೊಡ್ತಾ ಹೋಗ್ತೀನಿ ಓಕೆನಾ. ಇಷ್ಟೊತ್ತನ ವಿಡಿಯೋದಕ್ಕಾಗಿ ಧನ್ಯವಾದಗಳು.